9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದರಲ್ಲಿ ಮೊದಲ ಸುದ್ದಿ ನೋಡೋದಾದ್ರೆ ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಇಡಿ ಸಮನ್ಸ್ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಮಹೇಶ್ ಬಾಬುಗೆ ಸಂಕಷ್ಟ ಎದುರಾಗಿದೆ. ರಿಯಲ್ ಎಸ್ಟೇಟ್ ಜಾಹೀರಾತನ್ನ ಮಾಡಿದ್ರು ಮಹೇಶ್ ಬಾಬು. ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಶಾಕ್ ಕೊಟ್ಟಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಮಹೇಶ್ ಬಾಬುಗೆ ಎದುರಾಗಿರೋ ಸಂಕಷ್ಟ ಆಯಿತು. ರಿಯಲ್ ಎಸ್ಟೇಟ್ ಜಾಹೀರಾತೊಂದನ್ನ ಮಾಡಿದ್ರು ಮಹೇಶ್ ಬಾಬು. ಪ್ರಮೋಷನ್ಗಾಗಿ 3.4 ಕೋಟಿ ಹಣ ಪಡೆದಿರೋ ಆರೋಪ ಇದೆ. ನಗದು ರೂಪದಲ್ಲಿ 2.5 ಕೋಟಿ ಹಣವನ್ನ ಮಹೇಶ್ ಬಾಬು ಪಡೆದಿರ್ತಾರೆ. ಪ್ರಮೋಷನ್ಗಾಗಿ 3.4 ಕೋಟಿ ಹಣ ಪಡೆದಿರುವಂತಹ ಆರೋಪ ಇತ್ತು. ನಗದು ರೂಪದಲ್ಲಿ ಕ್ಯಾಶ್ 2.5 ಕೋಟಿ ಪಡೆದಿದ್ರು ಮಹೇಶ್ ಬಾಬು. ಏಪ್ರಿಲ್ 16ರಂದು ಹೈದರಾಬಾದ್ನಲ್ಲಿ ಇಡಿ ದಾಳಿ ನಡೆಸಿದೆ. ಸುರಾನಾ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಕಚೇರಿ ಕಂಪನಿಗಳ ಮುಖ್ಯಸ್ಥರ ಮನೆಗಳ ಮೇಲೂ ದಾಳಿಯನ್ನ ನಡೆಸಿತ್ತು. ಈಗ ಏಪ್ರಿಲ್ 28ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಮಹೇಶ್ ಬಾಬು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಶಾಕ್ ಕೊಟ್ಟಿದೆ. ಏಪ್ರಿಲ್ 16ರಂದು ಹೈದರಾಬಾದ್ನಲ್ಲಿ ಇಡಿ ದಾಳಿ ನಡೆಸಿತ್ತು. ಸುರಾನಾ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಕಚೇರಿ ಮೇಲೆ ಕಂಪನಿಗಳ ಮುಖ್ಯಸ್ಥರ ಮನೆಗಳ ಮೇಲೆ ದಾಳಿಯಾಗಿತ್ತು. ಮಹೇಶ್ ಬಾಬು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಜಾಹೀರಾತೊಂದನ್ನ ಮಾಡಿದ್ರು. ಪ್ರಮೋಷನ್ಗಾಗಿ ಪಡೆದಿರುವಂತಹ ಹಣ 3.5 ಕೋಟಿ ಅನ್ನೋ ಆರೋಪ ಇದೆ. ಅದರಲ್ಲಿ ಕ್ಯಾಶ್ ರೂಪದಲ್ಲಿ 2.5 ಕೋಟಿ ಹಣವನ್ನ ಮಹೇಶ್ ಬಾಬು ಪಡೆದಿರುತ್ತಾರೆ. ಇದು ಈಗ ಸಂಕಷ್ಟವನ್ನ ತಂದಿಟ್ಟಿದೆ ಮಹೇಶ್ ಬಾಬು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.